ಅಲ್ಲಿ ಫಸ್ಟ್ ಫೇಲ್ಯೂರ್ ನಂದು. ಹೌದಾ? ನಂದು ಬ್ಯಾಕ್ ಗ್ರೌಂಡ್ ಹೇಗಿತ್ತು ಅಂತ ಹೇಳಿದ್ರೆ ನಂಗೆ 10th ಅಲ್ಲಿ 94%, ಸೆಕೆಂಡ್ PU 97% ಇತ್ತು. ಸೊ ನಂಗೆ ಫೇಲ್ಯೂರ್ ನೋಡಿರ್ಲಿಲ್ಲ ನಾನು. ಫಸ್ಟ್ ಫೇಲ್ಯೂರ್ ಬಂದ್ಬಿಟ್ಟು CA ಇಂಟರ್ಮೀಡಿಯೇಟ್ ಫಸ್ಟ್ ಗ್ರೂಪ್, 2 ಗ್ರೂಪ್ ಒಟ್ಟಿಗೆ ಬರಿಬಹುದು. ಬಟ್ ನಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ನಾನು ಗ್ರೂಪ್ ಇಲ್ಲ, ನಂಗೆ ಇದು ಇಲ್ಲಿ ತನಕ CA ಜರ್ನಿ ಇಲ್ಲಿ ನಂಗೆ ಒಂದ್ಸಲನೇ ಬಿಡೋಣ ಅಂತ ಅನ್ಸಿಲ್ಲ. ಅಷ್ಟೊಂದು ಅದು ಪ್ಯಾಷನ್ ಆಗಿ ತಗೊಂಡಿದ್ರಿ, ತಲೆ ಒಳಗೆ ಹಾಕೊಂಡಿದ್ರಿ? ನಾನು ಅದು ಆಪ್ಷನ್ ಇಟ್ಕೊಂಡಿರ್ಲಿಲ್ಲ ಬಿಡ್ಬೇಕು ಅಂತ ಹೇಳಿ. ತಲೆ ಒಳಗೆಲ್ಲ ಹಾಕೊಂಡಿದ್ದೆ, ಹಾರ್ಟ್ ಒಳಗೆ. ಅಂದ್ರೆ ಒಂದು ಪ್ಲಾನ್ A ಪ್ಲಾನ್ B ಇದ್ರೆ ಇದಿಲ್ದಿದ್ರೆ ಇದು ಅಂತ ಮಾಡ್ಬೋದು. ನಂಗೆ ಆಪ್ಷನ್ ನ ಇಟ್ಕೊಂಡಿರ್ಲಿಲ್ಲ. ಹೇಗಿದ್ರು BCom ಮಾಡೋದು ಡಿಗ್ರಿ ಇರುತ್ತೆ, ಸೊ CA ಮಾಡ್ತೀನಿ ಅನ್ನೋ ಮತ್ತಿದು ಅಪ್ಪ ಅಮ್ಮನ ಬಗ್ಗೆ ಹೇಳ್ಬೇಕು. ಅಂದ್ರೆ ಅವ್ರು ಕಲ್ತಿಲ್ಲ ಅಲ್ಲ, ಸೊ ನಮ್ 4 ಜನಗೂ ಅತ್ಯಂತ ಗುಣಮಟ್ಟದ ಎಜುಕೇಶನ್ ಕೊಟ್ಟಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ ನಮ್ 4 ಜನ. ಎಲ್ರಿಗೂ ಅಂದ್ರೆ ನಮ್ಗೆ ಏನ್ ಬೇಕಂತ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇತ್ತು. ಸೊ ಹಾಗಾಗಿ ಎಲ್ಲ ಅಪ್ಪ ಅಮ್ಮ ಅವರೇ ರೀಸನ್ ಹೇಳೋದು. ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಗೌರವ ಕೊಡ್ಬೇಕು. ಅವ್ರು ಇರುವಾಗ ಅವ್ರಿಗೆ ಗೌರವ ಕೊಡ್ಬೇಕು. ಅವ್ರು ಇರುವಾಗ ಅಂದ್ರೆ ಅವ್ರಿಗೆ ಕೊನೆ ತನಕ ಬರೋದಲ್ಲ ಅಲ್ಲ, ಸೊ ಅವ್ರು ಇರುವಷ್ಟವರೆಗೆ ಅವ್ರು ಚಲೋ ನೋಡ್ಕೋಬೇಕು ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಒಬ್ಬ ಸಾಧಕಿಯ ಮನೆಯಲ್ಲಿದ್ದೇನೆ. ಅಂದರೆ ನಮ್ಮೂರಲ್ಲಿ CA ಅಂತ ಎಕ್ಸಾಮ್ಗಳನ್ನು ಪಾಸ್ ಆಗೋದು ತುಂಬ ಅತ್ಯಂತ ರೇರ್ ಕೇಸು. ಅದರಲ್ಲಿ ಇವತ್ತು ಒಬ್ಬ ಸಾಧಕಿ ಆ ಒಂದು ವಿಷಯದಲ್ಲಿ ಸಾಧನೆಯನ್ನು ಮಾಡಿದ್ದಾಳೆ. CA ಎಕ್ಸಾಮನ್ನು ಪಾಸ್ ಆಗಿದ್ದಾಳೆ. ಜೊತೆಗೆ ಆಕೆ ಒಬ್ಬ ಮೀನುಗಾರ ಕುಟುಂಬದ, ಅಂದರೆ ಬಡತನದಲ್ಲೇ ಜೀವನ ಮಾಡಿದಂಥ ಒಂದು ಕುಟುಂಬ. ಸಹಜವಾಗಿ ಮೀನುಗಾರರು ಅಂತಂದರೆ ಅಷ್ಟು ಶ್ರೀಮಂತಿಕೆ ಇರಲ್ಲ ಅವರಿಗೆ. ಆ ಮೀನುಗಾರ ಕುಟುಂಬದ ಕುಡಿ ಮತ್ತು ಆಕೆ ಓದದ್ದು ಅಂದರೆ ಅಪ್ ಟು 10th ವರೆಗೂ ಓದಿದ್ದು ಕನ್ನಡ ಮಾಧ್ಯಮದಲ್ಲಿ. ಹೆಸರು ಕಲ್ಪನಾ ಮಾಸ್ತಿ ಮೊಗೇರ್ ಅಂತ. ಸೀತಾ ಮಾಸ್ತಿ ಮೊಗೇರ್ ಮತ್ತು ಮಾಸ್ತಿ ಮೊಗೇರ್ ಅವರ ಪುತ್ರಿ ಆಕೆ. ಒಟ್ಟು 3 ಜನ ಹೆಣ್ಮಕ್ಳಂತೆ. ಒಬ್ಬ ಹುಡುಗ ಎಲ್ಲರನ್ನೂ ಕೂಡ ಅತ್ಯಂತ ಈಕ್ವಲ್ ಆಗಿ ನೋಡಿ. ಅಂದರೆ ಹೆಣ್ಮಕ್ಳಂತಂದರೆ ನಾವು ಸಾಮಾನ್ಯವಾಗಿ ಈಗಲೂ ಕೂಡ ಅಸಡ್ಡೆ ಮಾಡುವಂಥ ಜನರನ್ನು ನಾವು ನೋಡ್ತೀವಿ. ಬಟ್ ಅವ್ರು ಹಾಗೆ ಮಾಡಲಿಲ್ಲ. ಬಟ್ ಎಲ್ರಿಗೂ ಈಕ್ವಲ್ ಆಗಿ ನೋಡಿಕೊಂಡ್ರು ಮತ್ತು ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಇದವ್ರ ಮನೆ. ನೋಡಿ ಒಳಗಡೆಲ್ಲ ಇದ್ದಾರೆ ಅವರು. ಹಾಯ್, ನಮಸ್ತೆ, ಬನ್ನಿ ಸರ್. ಕಲ್ಪನಾ ಅಲ್ಲ ನಿಮ್ಮ ಮಗಳು? CA ಪಾಸ್ ಮಾಡಿರೋ ಮಗು. ಮಾತಾಡೋಣ ಅವ್ರ ಜೊತೆ. ಸರ್, ತಮ್ಮ ಮಗಳು ಕಲ್ಪನಾ CA ಪಾಸ್ ಆಗಿರೋದು ಖುಷಿ ಆಗ್ತಾ ಇದೆ ನಿಮಗೆ ಈಗ? ಖುಷಿ ಆಯ್ತು ಸರ್. ಅಂದ್ಕೊಂಡಿದ್ದೀರಾ? ಅದೇನು ಅಂದ್ಕೊಂಡದ್ದು ಇಲ್ಲೇ ಇತ್ತು ನಾವು. ನೀವೆಂತ ಕೆಲಸ ಮಾಡ್ತಿದ್ರಿ ಸರ್? ನಾವು ಬೋಟ್ನಲ್ಲೇ ಕೆಲಸ ಮಾಡ್ತೀವಿ. ಮೀನುಗಾರಿಕೆ? ಮೀನುಗಾರಿಕೆ. ಆವಾಗೆಲ್ಲ ಮೀನಿಗೆಲ್ಲ ರೇಟ್ ಇಲ್ಲ. ನಿಮ್ಗೆ ಒಟ್ಟು ಎಷ್ಟು ಜನ ಮಕ್ಕಳು? ನಮ್ಮ ಒಟ್ಟಿಗೆ 4 ಜನ. 4 ಜನ. ಒಂದು ಹುಡುಗ, ಅದ್ರ ನಂತರ 3 ಜನ ಹುಡುಗಿ. 3 ಜನ ಹುಡುಗಿರು? 3 ಜನ ಹುಡುಗಿರು. ಒಂದು ಹುಡುಗಿ ಮದುವೆ ಆಗದೆ. ಮದುವೆ ಆಯ್ತಾ? ಒಂದು ಹುಡುಗಿ ಮದುವೆ ಆಗದೆ. ಮತ್ತೆ 3 ಜನ ಅವರಿಗೆ, 2 ಹುಡುಗಿ, ಒಬ್ಬ ಹುಡುಗ ಮದುವೆ ಆಗೋರು. ಹೌದು. ಎಲ್ರಿಗೂ ಕಲಿಸ್ಬೇಕಂತ ಅನಿಸ್ತಾ ನಿಮಗೆ? ನಾವು ಕಲೀಲಿ. ಬಡತನ ಇತ್ತು, ಎಂತಕ್ಕಾಗಿತ್ತು ಅಂತ ಅನಿಸ್ತಾ? ಅಥವಾ ಬಡತನ ಇತ್ತು ಅಲ್ಲ ಮೊದ್ಲೇ. ನೋಡು, ಇದ್ದೇವ್ರು ಒಂದು ಕಲಿಸಿ ದೇವ್ರು ಅದರಲ್ಲ ಒಂದು ಚಲೋದು ಒಳ್ಳೇದು ಮಾಡ್ತಾನೆ ನೋಡುವ ಭರವಸೆ ಮೇಲೆ ಕಲಿಸಿದ್ರು. ಅಮ್ಮ, ನೀವೆಂತ ಮಾಡ್ತಿದ್ರಿ? ನೀವು ದುಡ್ದು ಗಂಡನಿಗೆ ಸಾಥ್ ಕೊಡ್ತಾ ಇದ್ರಿ. ಅದು ಅವರು ಸ್ವಲ್ಪ ದುಡ್ಡು. ಎಂತ ಮಾಡ್ತಿದ್ರಿ ಅಮ್ಮ? ಮೀನು ವ್ಯಾಪಾರ ಮಾಡ್ತೀರಲ್ಲ, ಮಾರ್ಕೆಟಲ್ಲಿ ಮೀನು ವ್ಯಾಪಾರ ಮಾಡ್ತೀರಿ. ಇವತ್ತು ಮಾಡ್ತೀರಿ ನೀವು ಅಲ್ವಾ? ಇವತ್ತು ನಿಮಗೆ ತುಂಬ ಖುಷಿ ಆಗಿದೆ. ಈ ಮಗು ಒಂದು CA ಪಾಸ್ ಆಯ್ತಂದ್ರೆ ತುಂಬಾ ಖುಷಿ ಆಯ್ತು ನಮ್ಗೆ. ಕಷ್ಟದಿಂದ ನಾವು 4 ಜನ ಮಕ್ಕಳು ಶಾಲೆ ಕಲಿಸಿರು ಸರ್. ತುಂಬಾ ಕಷ್ಟ ತೆಗ್ದಿರು ಮಕ್ಕಳು ಶಾಲೆ ಕಲಿಸ್ಬೇಕಾರೆ. ಹೌದು. ಈಗಂತೂ ಖುಷಿ ಆಯ್ತು ಸರ್. 4 ಜನ ಅವ್ರ ಕಾಲ್ ಮನೆ ಅವ್ರು ನಿಲ್ತರು ಅಂತ ಹೇಳೋ ಖುಷಿ ಆಯ್ತು ಸರ್ ನಮ್ಗೆ. ಇವತ್ತು ನಿಮಗೆ ಹೆಂಗ ಅನ್ಸ್ತದೆ? ಅಂದ್ರೆ ಪಾಸ್ ಆಗಿರೋದ್ರ ಬಗ್ಗೆ ತುಂಬಾ ಖುಷಿ ಉಂಟು. ಅಂದ್ರೆ 6 ವರ್ಷದ ಪ್ರಯತ್ನ. 6 ವರ್ಷ? 6 ವರ್ಷ ಅಂದ್ರೆ PU ಮುಗ್ದಾದ್ಮೇಲೆ ಸ್ಟಾರ್ಟ್ ಆಗೋದಾ? PU ಮುಗಿದ್ಮೇಲೆ ಅಂದ್ರೆ ಡಿಗ್ರಿ ಮುಗಿದ್ಮೇಲೂ ಮಾಡ್ಬೋದು. ಬಟ್ ನಾನು PU ಮುಗಿದ್ಮೇಲೆ ಮುಗ್ದಾದ್ಮೇಲೆ ಮಾಡಿದ್ದೆ. ಅಂದ್ರೆ ನೀನು ಮುಂಚೆಯಿಂದ ಯಾವ ಶಾಲೆಗೆಲ್ಲ ಕಲ್ತಿದ್ದೆ? ಅಂದರೆ ಜನರ ಮನಸ್ಸಲ್ಲಿ CA ಅಂತದ್ದೆಲ್ಲ ಮಾಡುವಾಗ ತುಂಬ ಇಂಗ್ಲೀಷ್ ಬೇಕಾಗುತ್ತೆ, ಫ್ಲೂಯೆನ್ಸಿ ಇರಬೇಕೇನೋ, ಇಂಥದ್ದೆಲ್ಲ ಡೌಟ್ಸ್ ಇರ್ತದೆ. ಯಾವ ಶಾಲೆ ಕಲ್ತಿದ್ದೆ? ನಾನು 1ರಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲಿ. ಕನ್ನಡ ಮಾಧ್ಯಮ? ಅದು ಹಳ್ಳಿ ಶಾಲೆ? ಹಳ್ಳಿ ಶಾಲೆ, ಗ್ರಾಮೀಣ ಭಾಗ.
ಆದರೆ ಇದು 1ನೇ ಕ್ಲಾಸು ಮೊಗೇರ್ಕೆರೆ ಶಾಲೆಯಲ್ಲಿ ಕಲ್ತಿದ್ದು. ಓಕೆ. ಆಮೇಲೆ 2ರಿಂದ 5 ಇಲ್ಲಿ ಹೆರ್ತಾರ್ ಶಾಲೆ, 6ರಿಂದ 7 ತೆಂಗಿನಗುಂಡಿ ಶಾಲೆ. 7ನೇ ಕ್ಲಾಸ್ ಕಂಪ್ಲೀಟ್ ಆದ್ಮೇಲೆ 8ನೇ ಕ್ಲಾಸ್ಗೆ ನಾನು ಆಳ್ವಾಸ್ ಶಿಕ್ಷಣ ಸಂಸ್ಥೆ ಮೂಡ್ಬಿದ್ರಲ್ಲಿ ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಹೋಗಿ ಅಲ್ಲಿ ಕಲ್ತಿದ್ದೆ. ಮುಂಚೆಯಿಂದ ಚೆನ್ನಾಗಿ ಓದ್ತಾ ಇದೀಯಾ? ಹಾ, ನಾನು ಚಲೋ ಓದ್ತಾ ಇದ್ರಿ ಅಂದ್ರೆ ಓದ್ತಿದ್ದೆ. ಮತ್ತೆ ಈ ಹಂತದಾಗ ಯಾರು ಸಪೋರ್ಟಿವ್ ಆಗಿ ನಿಂತಿದ್ರು? ಸಪೋರ್ಟಿವ್ ಆಗಿ ಎಲ್ಲ ಟೀಚರ್ಸ್. ಇದು CA ಮಾಡ್ಬೇಕಂತ ಕೆಲವೊಬ್ರು CA ಅಂದ್ರೆ ಏನಂತಾನೆ ಗೊತ್ತಿರಲ್ಲ. ಏನಿದು CA? ಚಾರ್ಟರ್ಡ್ ಅಕೌಂಟೆನ್ಸಿ ಅಂತ ಕೋರ್ಸ್ ನಿಮ್ಗೆ ಫುಲ್ ಫಾರ್ಮು. CA ಅಂತ ಹೇಳಿದ್ರೆ ಇದ್ರಲ್ಲಿ 3 ಹಂತ ಇರುತ್ತೆ. CA ಫೌಂಡೇಶನ್, CA ಇಂಟರ್ಮೀಡಿಯೇಟ್, ಅದಾದ್ಮೇಲೆ ಆರ್ಟಿಕಲ್ಶಿಪ್ ಅಂತ ಬರುತ್ತೆ. ಆರ್ಟಿಕಲ್ಶಿಪ್ ಅಂದ್ರೆ ಈಗ ಆಲ್ರೆಡಿ CA ಆಗಿರ್ತಾರಲ್ಲ, ಅವರೊಂದು ಫರ್ಮ್ ಅಂತ ಇಟ್ಟಿರ್ತಾರೆ. ಸೊ ಆ ಫರ್ಮ್ ಅಲ್ಲಿ ನಾವು ಅಲ್ಲಿ 3 ವರ್ಷ ಟ್ರೈನಿಂಗ್ ತಗೋತೀವಿ. ಅವಾಗ ನಮ್ಗೆ ಏನೇನು ವರ್ಕ್ ಸಿಗತ್ತೆ, CA ಏನೇನು ವರ್ಕ್ ಮಾಡ್ತಾರೆ ಅದೆಲ್ಲ ಅವಾಗ ಗೊತ್ತಾಗತ್ತೆ. ಇವಾಗ GST ಅನ್ನೋ ವರ್ಡ್ ಎಲ್ಲ ಕಡೆ ಫೇಮಸ್. ಸೊ GST ಫೈಲಿಂಗ್ ಆಗಿರ್ಬೋದು, ಒಂದು ಕಂಪ್ನಿ ಅಂತ ಹೇಳಿದ್ರೆ ಅದ್ರ GST ರಿಜಿಸ್ಟ್ರೇಷನ್ ಆಗಿರ್ಬೋದು, ಹಾಗೆ ಆಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು, ಆಡಿಟ್ ಮಾಡೋದು, ಅದೆಲ್ಲದನ್ನು CA ನೋಡ್ಕೋತಾರೆ. ಮತ್ತೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಇವಾಗ ಮನುಷ್ಯರಿಗೆ ಡಾಕ್ಟರ್ ಹೆಂಗೋ ಫೈನಾನ್ಸ್ಗೆ CA ಹಂಗೆ. ಈ CA ಅಷ್ಟೊಂದು ಸುಲಭ ಅಂತ ಹೇಳಕ್ ಹೋಗೋದಿಲ್ಲ, ಕಷ್ಟ ಉಂಟು. ಬಟ್ ಅಂದ್ರೆ ಆ CA ಡಿಗ್ರಿ ಬೇಕಂದ್ರೆ ಅಷ್ಟು ಕಷ್ಟ ಬರ್ತಿದೆ. ಮೀನ್ಸ್ CA ತುಂಬಾ ಜನ ಅದರಲ್ಲಿ ಫೇಲ್ಯೂರ್ ಆಗ್ತಾರೆ. ತುಂಬಾ ಪ್ರಯತ್ನ ಮಾಡ್ತಾರೆ, ತುಂಬಾ ಹಣ ಇದ್ದವ್ರು ಪ್ರಯತ್ನ ಮಾಡ್ತಾರೆ, ಬಟ್ ಪಾಸ್ ಆಗೋದ್ ಸಂಖ್ಯೆ ತುಂಬಾ ಕಮ್ಮಿ ಅಂತ ಕೇಳ್ದ. ಹೌದಾ? ಇದು CA ರಿಸಲ್ಟ್ ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಇದೆ. ಹೌದು. ಕಠಿಣ ಅಂತಂದ್ರೆ ಅದು ಅತ್ಯಂತ ಕಠಿಣ ಅಂತ ಹೇಳಿದ್ರೆ ಹೇಗಾಗತ್ತೆ ಅಂದ್ರೆ ಇವಾಗ ಸಿಲೆಬಸ್ ಜಾಸ್ತಿ ಉಂಟು. ಸಿಲೆಬಸ್ ಜಾಸ್ತಿ ಇದ್ದಾಗ ಒಂದು ಇಂತಿಷ್ಟು ಟೈಮ್ ಅಂತ ಎಕ್ಸಾಮ್ಗೆ ಇರುವಾಗ ಅಷ್ಟರೊಳಗೆ ಫಿನಿಶ್ ಮಾಡಕ್ ಆಗೋದಿಲ್ಲ. ಸೊ ಕಮ್ಮಿ ಟೈಮು ಜಾಸ್ತಿ ಸಿಲೆಬಸ್ ಅಂತ ಇದ್ದಾಗ ಹೇಗಿದ್ರು ಟಫ್ ಆಗೋದು ಹಾಗೆ ಆಗುತ್ತೆ. ಹೆಂಗೆ ನಿಮ್ಮ ಪ್ರಿಪರೇಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು? ಪ್ರಿಪ್ರೇಷನ್ ನಾನು ತುಂಬಾ ಕೋಚಿಂಗ್, ದೊಡ್ಡ ಕೋಚಿಂಗ್ ಸೆಂಟರ್ಗೆಲ್ಲ ಹೋಗೋದು ಹಾಗೆಲ್ಲ ಆಗಿತ್ತಾ ಅಥವಾ ನಾರ್ಮಲ್ ಆಗಿ ಪ್ರಿಪರೇಷನ್ ಇತ್ತು? ಇದು ನನ್ನ 7th ಆದ್ಮೇಲೆ 8th ನಾನು ಆಳ್ವಾಸ್ ಅಲ್ಲಿ ಹೋಗಿದ್ದೆ. ಅಂದ್ರೆ ನಂಗೆ ತೆಂಗಿನಗುಂಡಿ ಶಾಲೆಯಿಂದ ಅವ್ರು ಕರ್ಕೊಂಡು ಹೋಗಿದ್ರು. ಈ ಲಿಂಕ್ ಸಿಕ್ಕಿದ್ ನಿಮ್ಗೆ ತುಂಬಾ ಇನ್ನು ಬೆನಿಫಿಟ್ ಆಯ್ತು. ಅಂದ್ರೆ ತೆಂಗಿನಗುಂಡಿ ಶಾಲೆಯಿಂದ ಆಳ್ವಾಸ್ಗೆ ಹೋಗಿದ್ದು, ಆಳ್ವಾಸಿಂದ CA. ಇಲ್ದಿದ್ರೆ ನಂಗೆ CA ಅನ್ನೋದಿದೆ ಅಂತ ಒಂದು ಐಡಿಯಾನು ಇರ್ತಿರ್ಲಿಲ್ಲ, ಗೊತ್ತೂ ಆಗ್ತಿರ್ಲಿಲ್ಲ. ಸೊ ಅಲ್ಲಿ ಹೇಗೆ ಅಂತ ಹೇಳಿದ್ರೆ PUC ಅಲ್ಲಿ ಮಾಡಿದಾಗ ಕಾಮರ್ಸ್ ತಗೊಂಡಿದ್ದೆ. ನಂಗೆ ಸೈನ್ಸ್ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಲೈಕ್ ಕೆಮಿಸ್ಟ್ರಿ, ಫಿಸಿಕ್ಸು ಅದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಮ್ಯಾಥ್ಸು, ಸ್ಟ್ಯಾಟ್ಸು, ಬಿಸ್ನೆಸ್ ಹೆಂಗೆ ವರ್ಕ್ ಆಗತ್ತೆ ನಂಗೆ ಅದು ಬೇಕಿತ್ತು. ಹಾಗಾಗಿ ನಾನು ಕಾಮರ್ಸ್ ತಗೊಂಡಿದ್ದು. ಕಾಮರ್ಸ್ ತಗೊಂಡು ಅಲ್ಲಿ ಹೇಗಾಗಿತ್ತು ಅಂದ್ರೆ ಬೇರೆ ಬೇರೆ ಕಡೆಯಿಂದ ಟೀಚರ್ಸ್ನ ಕಳಿಸ್ಬಿಟ್ಟು ಅವ್ರ ಹತ್ರ ಮಾತಾಡಕ್ಕೆ ಹೇಳ್ತಿದ್ರು. ಅವರೆಲ್ಲ CA ಬಗ್ಗೆ ಹೇಳೋದು. ಅವ್ರು ಹೇಳಿದ್ ಕೇಳಿ ಹೆಂಗಾಗ್ತಿತ್ತು ಅಂದ್ರೆ ನಮ್ಗೆ ಅವರೇ ಸೆಲೆಬ್ರಿಟಿ ತರ ಫೀಲ್ ಆಗೋದು. ಸೊ ನಾವು ಹಿಂಗಾಗ್ಬೇಕು, ನಾವು ಹಿಂಗ್ ಮಾಡ್ಬೇಕು ಅಂತ ಅವಾಗ್ಲೇ PUCಲೇ ಅನ್ಸುದು ಅವಾಗ. ಸೊ ಹಂಗಾಗಿ ಅವಾಗ ಮಾಡ್ಬೇಕು ಅಂತ ಅನ್ಸ್ತು. ಮತ್ ನಮ್ ಬ್ಯಾಚ್ ಅಲ್ಲಿ ನಮ್ದು ಟಾಪ್ ಬ್ಯಾಚ್ ಆಗಿತ್ತು. ಅಲ್ಲಿ ಎಲ್ಲಾರ್ಗು CPT ಅಂದ್ರೆ CAದು ಫೌಂಡೇಶನ್ ಎಕ್ಸಾಮ್ ಇರತ್ತಲ್ಲ, ಅದನ್ನ ಎಲ್ರಿಗೂ ಬರೀಲಿಕ್ಕೆ ಹೇಳ್ತಿದ್ರು. ಅದು ಬರ್ದಾದ್ಮೇಲೆ ನೆಕ್ಸ್ಟ್ ಹಂತ ಸ್ಟಾರ್ಟ್ ಆಗೋದಾ? ಅಂದ್ರೆ ಅದು ಎಂಟ್ರೆನ್ಸ್ ಎಕ್ಸಾಮ್. ಅದನ್ನ ನಾನು ಪಾಸ್ ಆದ. ಅದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿರೋದ್ರಿಂದ ನಂಗೆ ಓಕೆ ಇದು ನನ್ನ ಹತ್ರ ಆಗತ್ತೆ ಅಂತ ಹೇಳಿ ನಾನು ಕಂಟಿನ್ಯೂ ಮಾಡಿದೆ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಗಳ ಹಂತಗಳಿರ್ತದ ಅಥವಾ? ಅದಾದ್ಮೇಲೆ ಇವಾಗ CA ಫೌಂಡೇಶನ್ ಆಯ್ತಲ್ಲ, ಅದೊಂದು 6 months ಎಂತದು 6 month ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಆದ್ಮೇಲೆ ಎಕ್ಸಾಮ್ ಬರೆಯೋದು. ಸೆಕೆಂಡ್ PU ಆದ್ಮೇಲೆ 6 months ಕೋಚಿಂಗ್, ಆಮೇಲೆ ಎಕ್ಸಾಮ್ ಬರೆಯೋದು ಫಸ್ಟ್ ಹಂತ. ಬಟ್ ನಮ್ಗೆ ಹೇಗಾಗಿತ್ತು ಅಂದ್ರೆ ನಮ್ಮ ಸೆಕೆಂಡ್ PU ಸ್ಟಾರ್ಟಿಂಗ್ ಇಂದಾನೆ ಕೋಚಿಂಗ್ ಕೊಡ್ತಿದ್ರು. ಸೊ ಬೆಳಿಗ್ಗೆ ಫುಲ್ ನಮ್ಗೆ ಇದಾಗ್ತಿತ್ತು ಎಂತದು ಬೆಳಿಗ್ಗೆ ಫುಲ್ ಸೆಕೆಂಡ್ PU ಆಗ್ತಿತ್ತು. ಮಧ್ಯಾಹ್ನ ನಂತರ CA CPTದು ಕೋಚಿಂಗ್ ನಡೀತಿತ್ತು. ಸೊ ಹಾಗಾಗಿ ನಂದು ಸೆಕೆಂಡ್ PU ಮುಗ್ದು 1-2 ತಿಂಗಳಲ್ಲಿ CA ಫೌಂಡೇಶನ್ ಎಕ್ಸಾಮ್ ಬರ್ದೆ. ಅದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಯ್ತು. ಹಾಗಾಗಿ ನಾನು ಮತ್ತೆ ಅದರಲ್ಲೇ ಮುಂದೆ. ಈಗ ಫಸ್ಟ್ ಅಟೆಂಪ್ಟ್ ಆದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ CA ಇಂಟರ್ಮೀಡಿಯೇಟ್ ಅಂತ. ಸೊ ಅಲ್ಲಿ ನಮ್ಮ ತ್ರಿಷಾ ಕ್ಲಾಸಸ್ ಅಂತ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದೆ, ಉಡುಪಿಲಿದೆ, ಕೋರ್ಟ್ ರೋಡ್ ಅಪೋಸಿಟ್ ಅಲ್ಲಿ ಇದೆ. ಅಲ್ಲಿ ನಂಗೆ ಅದು ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ನಾವು CA ಫೌಂಡೇಶನ್ಗೆ ಕೋಚಿಂಗ್ಗೆ ಅವರೇ ಬರ್ತಿದ್ರು. ಅಲ್ಲಿ ಟೀಚರ್ಸ್ ಬರ್ತಿದ್ರು. ಅಲ್ಲಿ ಟೀಚರ್ಸ್ ಬಂದು ನಮ್ಗೆ ಹೇಳೋದ್ರಿಂದ ನಮ್ಗೆ ಗೊತ್ತಾಯ್ತು ಇಲ್ಲೊಂದಿದೆ ಕೋಚಿಂಗ್ ಸೆಂಟರ್ ಇದೆ ಅಂತ. ಸೊ CA ಇಂಟರ್ಮೀಡಿಯೇಟ್ ಏನ್ ಮಾಡಿದೆ, ಅಲ್ಲೇ ಕೋಚಿಂಗ್ ತಗೊಂಡೆ. ಎರಡು ಗ್ರೂಪ್ ಇರುತ್ತೆ. ಒಂದು ಗ್ರೂಪ್ ಅಲ್ಲಿ 4 ಸಬ್ಜೆಕ್ಟ್, ಇನ್ನೊಂದು ಗ್ರೂಪ್ ಅಲ್ಲಿ 4 ಸಬ್ಜೆಕ್ಟ್. 9 months ಕೋಚಿಂಗ್ ಆದ್ಮೇಲೆ ಎಕ್ಸಾಮ್. ಒಂದು ಸೆಕೆಂಡ್ ಹಂತ ಆಗಿತ್ತು. ಅದು ಸೆಕೆಂಡ್ CA ಇಂಟರ್ಮೀಡಿಯೇಟ್ ಅಂತ ಹೇಳ್ಬಿಟ್ಟು. ಸೊ ಅದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಕೋಚಿಂಗ್ ತಗೊಂಡಿದ್ದೆ. ಕೋಚಿಂಗ್ ತಗೊಂಡು ಅಲ್ಲಿ ಫಸ್ಟ್ ಫೇಲ್ಯೂರ್ ನಂದು.
ಹೌದಾ? ನಂದು ಬ್ಯಾಕ್ ಗ್ರೌಂಡ್ ಹೇಗಿತ್ತು ಅಂತ ಹೇಳಿದ್ರೆ ನಂಗೆ 10th ಅಲ್ಲಿ 94%, ಹೌದಾ? ಸೆಕೆಂಡ್ ಪಿ ಯು 97% ಇತ್ತು. ಸೊ ನಂಗೆ ಫೇಲ್ಯೂರ್ ನೋಡಿರ್ಲಿಲ್ಲ ನಾನು. ಫಸ್ಟ್ ನಿಮ್ಗೆ ಒಂಥರ ಫಸ್ಟ್ ಫೇಲ್ಯೂರ್ ಬಂದ್ಬಿಟ್ಟು CA ಇಂಟರ್ಮೀಡಿಯೇಟ್ ಫಸ್ಟ್ ಗ್ರೂಪ್, ಎರಡು ಗ್ರೂಪ್ ಒಟ್ಟಿಗೆ ಬರಿಬಹುದು. ಬಟ್ ನಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ನಾನು ಗ್ರೂಪ್ ಆ ಕ್ಷಣಕ್ಕೆ ನಿಮ್ಗೆ ಏನು ಅನಿಸ್ತು? ಇನ್ನು ಬೇಡ ಇದ್ರ ಕತೆ ಸಾಯಿಲೆ ಹಾಳಾಗೋಲಿ ಇಲ್ಲ, ನಂಗೆ ಇದು ಇಲ್ಲಿ ತನಕ CA ಜರ್ನಿಲಿ ನಂಗೆ ಒಂದ್ಸಲನೇ ಬಿಡೋಣ ಅಂತ ಅನ್ಸಿಲ್ಲ. ಅಷ್ಟೊಂದು ಅದು ಪ್ಯಾಷನ್ ಆಗಿ ತಗೊಂಡಿದ್ರಿ, ತಲೆ ಒಳಗೆ ಹಾಕೊಂಡಿದ್ರಿ? ನಾನು ಅದು ಆಪ್ಷನ್ ಇಟ್ಕೊಂಡಿರ್ಲಿಲ್ಲ ಬಿಡ್ಬೇಕು ಅಂತ ಹೇಳಿ. ತಲೆ ಒಳಗೆಲ್ಲ ಹಾಕೊಂಡಿದ್ದೆ, ಹಾರ್ಟ್ ಒಳಗೆ. ಅಂದ್ರೆ ಒಂದು ಪ್ಲಾನ್ ಎ ಪ್ಲಾನ್ ಬಿ ಇದ್ರೆ ಇದಿಲ್ದಿದ್ರೆ ಇದು ಅಂತ ಮಾಡ್ಬೋದು. ಆಪ್ಷನ್ ಇಲ್ಲ, ನಂಗೆ ಆಪ್ಷನ್ ನ ಇಟ್ಕೊಂಡಿರ್ಲಿಲ್ಲ. ಹೇಗಿದ್ರು BCom ಮಾಡೋದು ಡಿಗ್ರಿ ಇರತ್ತೆ, ಸೊ CA ಮಾಡೇ ಮಾಡ್ತೀನಿ ಅನ್ನೋ ತರ ಹೊಟ್ಟಿದ್ರಿ. ಅಂದ್ರೆ ನೋ ಏರ ನೋ ಬಲ, ಒಂದೇ ಕಡೆ ಸ್ಟ್ರೈಟ್, ಅದೇ ಫೋಕಸ್ ಇತ್ತು ನಂಗೆ. ಅನಂತರ ಆ ಫೇಲ್ಯೂರ್ ಸಿಕ್ಕಾದ್ಮೇಲೆ ಮತ್ತೆ ಮೆಟ್ಟು ನಿಲ್ಬೇಕು ಅಂತ ಅನ್ಸ್ತಲ್ವಾ? ಅದು ಅವಾಗ ಇನ್ನೊಂದ್ಸಲ ಬರೀಲೇಬೇಕು ಅದು. ಅದು ಒಂದ್ ಸಬ್ಜೆಕ್ಟ್ ಫೇಲ್ ಆದ್ರೂ ಅಂದ್ರೆ ಅದ್ರದ್ದು ಪಾಸಿಂಗ್ ಹೆಂಗಿರತ್ತೆ ಅಂತ ಹೇಳಿದ್ರೆ ಟೋಟಲ್ 400ಗೆ 200 ಅಬೌವ್ ಬರ್ಬೇಕು. ಈಚ್ ಸಬ್ಜೆಕ್ಟ್ ಅಲ್ಲಿ 40 ಅಬೌವ್ ಬರ್ಬೇಕು. ಅದೇನಾಗತ್ತಂದ್ರೆ ಒಂದೊಂದ್ಸಲ 40 ಬಿಲೋ ಬರುತ್ತೆ, ಇಲ್ಲಿ 200 ಅಬೌವ್ ಬರುತ್ತೆ. ಇಲ್ಲ 40 ಅಬೌವ್ ಬರುತ್ತೆ, 200 ಬಿಲೋ ಬರುತ್ತೆ. ಆ ತರ ಆಗತ್ತಾಯ್ತಾ? ಅಗ್ರಿಗೇಟ್ ಆಗಿ 200 ಮೇಲೆ ಬರ್ಬೇಕು. ಒಂದೊಂದು ವಿಷಯದಲ್ಲೂ 40 ಮೇಲೆ ಬರ್ಬೇಕು. ಸೊ ಈ ತರ ಕಂಡೀಷನ್ ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಅಟೆಂಪ್ಟ್ ಪಾಸ್ ಆಗೋಯ್ತಾ? ಪಾಸ್ ಆಗೋಯ್ತು. ನಾನು ಅವಾಗ ಅಂದ್ರೆ ನಂಗೆ ಅವಾಗಿಂದ CA ಟಫ್ ಅಂತ ಗೊತ್ತಿತ್ತು, ಬಟ್ ಈ ರೇಂಜ್ಗೆ ಅಂತ ಗೊತ್ತಿರಲಿಲ್ಲ. ನನ್ನ ಫೇಲ್ ಮಾಡತ್ತಂದಾಗ ನೀವು ಅನ್ಕೊಂಡಿರಲಿಲ್ಲ. ಅದಾದ ನಂತರ ನೆಕ್ಸ್ಟ್ ನೀವು ಪಾಸ್ ಆದ್ರ? ಆಮೇಲೆ ಪಾಸ್ ಆದ. ಪಾಸ್ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್. ಒನ್ ಗ್ರೂಪ್ ಅಷ್ಟೇ ಬರ್ತಿತ್ತು, 4 ವಿಷಯ. ಇದು ಫಸ್ಟ್ ಗ್ರೂಪ್ ಅಂತ ಬರುತ್ತಾ? ಒಂದು ಗ್ರೂಪ್ ಅದ? ಒಂದು ಗ್ರೂಪ್. ಓಕೆ. ಅಂದ್ರೆ 8 ಸಬ್ಜೆಕ್ಟ್ ಇರುತ್ತೆ, ಒಂದೊಂದು ಗ್ರೂಪ್ ಅಲ್ಲಿ 4 ವಿಷಯ ಇರುತ್ತೆ. 8 ಬರಿಬಹುದು ಒಟ್ಟಿಗೆ ಬರಿಬಹುದು. 8 ಒಟ್ಟಿಗೆ ಬರಿಬಹುದು. ಬಟ್ ನಂಗೆ ಕಷ್ಟ ಆಗ್ತಿತ್ತು. ಅಂದ್ರೆ ಎಲ್ಲರಿಗೂ ಒಂದು ಲಿಮಿಟೇಷನ್ ಇರತ್ತಲ್ಲ, ನಂಗೆ ಅಷ್ಟು ನೆನ್ಪಿಟ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ನಾನು ಅದು ಸಬ್ಜೆಕ್ಟ್ ಎಷ್ಟು ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಒಂದು 3 ಮಾಡ್ಯೂಲ್ 2 ಮಾಡ್ಯೂಲ್ ಇರ್ತಿತ್ತು, ಇಷ್ಟು ದಪ್ಪದ್ದು. ಸೊ ಹಾಗಾಗಿ ನಾನು ಒಂದೊಂದು ಗ್ರೂಪೇ ಒಂದೊಂದ್ಸಲ ಬರೀತಿದ್ದೆ. ನೆಕ್ಸ್ಟ್ ಈಗ 3ನೇ ಹಂತ ಅಲ್ಲ? ಇದಾದ್ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ ಆರ್ಟಿಕಲ್ಶಿಪ್ ಅಂತ ಇರುತ್ತೆ. ಆರ್ಟಿಕಲ್ಶಿಪ್ ಅಂದ್ರೆ ಇವಾಗ ಇಂಟರ್ನ್ಶಿಪ್ ಆತರ. CA ಅಂಡರ್ ಅಲ್ಲಿ ನಾವು ವರ್ಕ್ ಮಾಡ್ಬೇಕು. ಇಂಟರ್ನ್ ತರ ಮಾಡ್ಬೇಕು. ಇಂಟರ್ನ್ ತರ ಮಾಡ್ಬೇಕು. ಅಲ್ಲಿ ಅವ್ರು ಎಲ್ಲ ಕೆಲಸನೂ ಕಲಿಸ್ಕೊಡ್ತಾರೆ ನಮ್ಗೆ. 2.5 ವರ್ಷ ಮಾಡ್ಬೇಕು ಇದನ್ನ. ಅದಾದ್ಮೇಲೆ ನಿಮ್ಗೆ ಬರೆಯೋದಾ? ಫೈನಲ್ ಎಕ್ಸಾಮ್ ಬರೆಯೋ ಅವಕಾಶನ ಇದು ಮಾಡಿ ಬಂದಿರಲೇಬೇಕು. ಅದ್ ಮಾಡ್ಲೇಬೇಕು, ಇಲ್ಲದೆ ಇದ್ರೆ ಫೈನಲ್ಗೆ ಎಲಿಜಿಬಿಲಿಟಿ ಇರುವುದಿಲ್ಲ. ಹೌದಾ? ಓಕೆ. ನಿಮ್ಗೆ ಇಂಟರ್ನ್ಶಿಪ್ ಆಗೋಗಿದೆ? ಇಂಟರ್ನ್ಶಿಪ್ ನಾನು ಫುಲ್ ಕಂಪ್ಲೀಟ್. ಹೌದು, ಮೀನ್ಸ್ ಅದೇ ಅದು ನಿಮ್ಗೆ ಸಿಕ್ಕಿದೆ, ವರ್ಕ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ವರ್ಕ್ ಎಕ್ಸ್ಪೀರಿಯನ್ಸ್ CA ಅಂಡರ್ ಅಲ್ಲಿ ವರ್ಕ್ ಮಾಡಿದೀನಿ. ಒಬ್ಬ CA ಪ್ರಾಕ್ಟೀಸ್ ಅಲ್ಲಿ ಇದ್ರೆ ಅವ್ರಿಗೆ ಏನೇನ್ ಕೆಲಸ ಇರುತ್ತೆ ಅಂತ ಒಂದು ಐಡಿಯಾ ಇದೆ. ಇದಾಗಿ 2.5 ಇಯರ್ ಆಗುತ್ತೆ. ಅದಾದ್ಮೇಲೆ ನೀವು ಫೈನಲ್ಗೆ ಅಂತ ಹೋಗ್ತೀರಿ? ಅದಾದ್ಮೇಲೆ ಫೈನಲ್ಗೆ ನಂಗೆ ಏನ್ ಅನ್ಸ್ತ ಅಂತ ಹೇಳಿದ್ರೆ ಸೆಲ್ಫ್ ಸ್ಟಡಿ ಮಾಡುವ, ಕೋಚಿಂಗ್ ಅಂತ ಬೇಡವಾ? ಅಂದ್ರೆ ನಾನು ಬೇಡ ಅಂತ ಹೇಳಕ್ ಆಗಲ್ಲ. ನಾನು CA ಇಂಟರ್ಮೀಡಿಯೇಟ್ ಅಲ್ಲಿ ಏನಕ್ಕೆ ಕೋಚಿಂಗ್ ತಗೊಂಡ್ರೆ ಎಲ್ಲ ಸಬ್ಜೆಕ್ಟೇ ಹೊಸದು. ನಾನು ಎಕ್ಸ್ಟ್ರಾ ನಂಗೆ ಓದಿ ತಿಳ್ಕೊಳಕ್ಕಿಂತ ಕೆಲವ್ರು ಗೊತ್ತಿರೋರ ಹತ್ರ ತಿಳ್ಕೊಂಡ್ರೆ ಒಳ್ಳೇದಲ್ವಾ? ಸೊ ಹಾಗಾಗಿ ನಾನು CA ಇಂಟರ್ಮೀಡಿಯೇಟ್ ಕೋಚಿಂಗ್ ತಗೊಂಡಿದ್ದೆ. CA ಫೈನಲ್ಗೆ ನಂಗೆ CA ಇಂಟರ್ಮೀಡಿಯೇಟ್ ಅಲ್ಲಿ ಓದ್ಬೇಕಿದ್ರೇನೆ ಅನ್ಸ್ತಿತ್ತು, ಇದು ಎಂತ ಸೆಲ್ಫ್ ಸ್ಟಡಿ ನನ್ಗೆ ಮತ್ತೆ ಸೆಲ್ಫ್ ಸ್ಟಡಿ ಜಾಸ್ತಿ ಆಸಕ್ತಿ ನಂಗೆ. ಅದಕ್ಕಾಗಿ ನಾನು ಎಂತದು CA ಫೈನಲ್ ಸೆಲ್ಫ್ ಸ್ಟಡಿನೇ ಮಾಡಿದೆ. ಮಾಡಿದ್ರೆ ಟೈಮ್ ಹೆಂಗ್ ಮಿಸ್ಲಾಗಿರ್ತಾ ಇದ್ರಿ? ಲೈಕ್ ಯಾವ್ಯಾವಾಗೆಲ್ಲ ಓದ್ತಾ ಇದ್ರಿ? ಅದು ನಮ್ದು 2.5 ವರ್ಷ ಆದ್ಮೇಲೆ ಇದು ನಂಗೆ 6 months ಲೀವ್ ಸಿಕ್ತು. ಅಂದ್ರೆ ಅವ್ರು CAಗಳು ಕೊಡ್ತಾರೆ, ಬಿಡ್ತಾರೆ ಅವರು ನಮ್ಗೆ. ನಾವು ಅವಾಗ ಓದಕ್ ಬರೋದು, ಎಕ್ಸಾಮಿಗೆ ಓದೋದು. ಎಕ್ಸಾಮು ಮೇ ಮತ್ತೆ ನವೆಂಬರ್, 2 ವರ್ಷಕ್ಕೆ 2 ಸಲ ಆಗತ್ತೆ, ಮೇ ಮತ್ತೆ ನವೆಂಬರ್. ಮೇಲ್ ಫೇಲ್ ಆದ್ರೆ ನವೆಂಬರ್ ಫೇಲ್ ಆದ್ರೆ ಮೇಲಿ. ಸೊ ಆ ತರ ಬರೀಲಿಕ್ಕೆ 2 ಎಕ್ಸಾಮ್ ಇರುತ್ತೆ, ವರ್ಷಕ್ಕೆ 2 ಎಕ್ಸಾಮ್ ಇರುತ್ತೆ. ನಾನು ಅದೇ ಫಸ್ಟ್ ಗ್ರೂಪ್ ಬರ್ದೆ. ಫಸ್ಟ್ ಗ್ರೂಪ್ ಅಂದ್ರೆ 4 ಬರ್ದೆ. ಸೇಮ್ CA ಫೈನಲ್ ಅಲ್ಲೂ 2 ಗ್ರೂಪ್ 4 ಸಬ್ಜೆಕ್ಟ್. ಇವಾಗ ಸ್ವಲ್ಪ ಸಿಲೆಬಸ್ ಚೇಂಜ್ ಆಗಿದೆ, 4ರಿಂದ 6 ರೆಡ್ಯೂಸ್ ಮಾಡಿದ್ದಾರೆ. ಹಾಗೆ ಆರ್ಟಿಕಲ್ಶಿಪ್ ಅಷ್ಟೇ, ನಮಗ್ 3 ವರ್ಷ ಆಯ್ತು, ಇವಾಗ 2 ವರ್ಷ ಮಾಡಿದ್ರು. ಅದು ಸ್ವಲ್ಪ ಒಳ್ಳೆ ಆಯ್ತು. ಏನಂತಂದ್ರೆ 2 ವರ್ಷದಲ್ಲಿ ಫುಲ್ ಕಲಿಬಹುದು ಅಲ್ವಾ? ಕಲಿಬಹುದು. ಅದಕ್ಕೆ ಬಟ್ ನಿಮಗೆ ಎಕ್ಸ್ಟ್ರಾ ಸಿಗದಂಗ ಆಯ್ತು. ನಮ್ಗೆ 1 ವರ್ಷ ಎಕ್ಸ್ಟ್ರಾ ಆಯ್ತು. ಈಗ ಏನಾಯ್ತು ನೆಕ್ಸ್ಟ್? CA ಫೈನಲ್ ನಾನು ಫಸ್ಟ್ ಗ್ರೂಪ್ ಕ್ಲಿಯರ್ ಮಾಡಿದೆ. ಆಕ್ಚುಲಿ ಫಸ್ಟ್ ಗ್ರೂಪ್ ಟಫ್ ಇರೋದು CA ಫೈನಲ್ ಸೆಕೆಂಡ್ ಗ್ರೂಪ್ ಕಂಪೇರ್ ಮಾಡಿ. ನಾನು ಫಸ್ಟ್ ಗ್ರೂಪ್ ಆಯ್ತು, ಆಲ್ಮೋಸ್ಟ್ ಗೆದ್ದೆ ಅಂತ ಅನ್ಸಿತ್ತು ಅವಾಗ. ಫಸ್ಟ್ ಗ್ರೂಪ್ ಗೆದ್ದಾಯ್ತು ಅಂತ ಅನ್ಸಿತ್ತಲ್ಲ?
ಹಾ ಅಂದ್ರೆ ನಮ್ಗೆ ತುಂಬಾ ನಮಗ್ ಸಿ ಎ ಬಗ್ಗೆ ಗೊತ್ತುಂಟಲ್ಲ, ಸೊ ಎಷ್ಟೋ ಜನ ಇದ್ದಾರೆ ಸಿ ಎ ಫೈನಲ್ ಫಸ್ಟ್ ಗ್ರೂಪ್ ಆಗಿ ಸೆಕೆಂಡ್ ಗ್ರೂಪ್ ಕ್ಲಿಯರೇ ಆಗಲ್ಲ. ಅಂದ್ರೆ ಆಮೇಲೆ ಅವ್ರು ಎಷ್ಟ್ರ ಮಟ್ಟಿಗೆ ಅಟೆಂಪ್ಟ್ ಕೊಟ್ಟಿರ್ತಾರೆ ಅಂದ್ರೆ ಫಸ್ಟ್ ಗ್ರೂಪ್ ಆಗಿ ಡಿಸ್ಕಂಟಿನ್ಯೂ ಮಾಡಿದವರು ಇದ್ದಾರೆ. ಇಲ್ಲಿ ಎಷ್ಟು ಅಟೆಂಪ್ಟ್ ಇರುತ್ತೆ? ಅಟೆಂಪ್ಟ್ ಲೆಕ್ಕ ಇಲ್ಲ, ರಿಸರ್ವೇಶನ್ ಅದು ಪರವಾಗಿಲ್ವಾ? ಅಟೆಂಪ್ಟ್ ಎಷ್ಟಾದ್ರೂ ಮಾಡ್ಬೋದು. ಇವಾಗ 50-55 ವರ್ಷದವರು ಬರ್ತಾರೆ ನಮ್ಮ ಎಕ್ಸಾಮ್ ಹಾಲಿಗೆ ಎಕ್ಸಾಮ್ ಬರೀಲಿಕ್ಕೆ. ಹೌದಾ? ಅವ್ರು ಅಂದ್ರೆ ಸಿ ಎ ಅದೊಂದು ಇರುತ್ತೆ ಇರಬೇಕು, ಆ ಟ್ಯಾಗ್ ಲೈನ್ ನಂಗೆ ಬೇಕೇ ಬೇಕು ಅನ್ನೋ ಸಲುವಾಗಿ. ಇವಾಗ ಮೊನ್ನೆ ಮೇಲೆ ಎಕ್ಸಾಮ್ ಬರೀಲಿಕ್ಕೆ ಹೋದಾಗ ಎಷ್ಟು ಒಂದು 20 ವರ್ಷದಿಂದ 50-60 ವರ್ಷದವರು ಎಕ್ಸಾಮ್ ಬರೀಲಿಕ್ಕೆ ಬಂದಿದ್ದಾರೆ. ಅಷ್ಟು ಅದ್ರ ಬಗ್ಗೆ ಒಂದು ಹುಚ್ಚಿರುವವರು ಇರ್ತಾರಲ್ವಾ? ಅದು ಏನಾಗತ್ತಂದ್ರೆ ಅಟೆಂಪ್ಟ್ ಕೊಟ್ ಸಾಕಾಗಿ ಬಿಟ್ಟು ಹೋಗಿರ್ತಾರೆ. ಮತ್ತೆ ಒಂದ್ಸಲ ಅನ್ಸತ್ತೆ ಓ ಮಾಡ್ಬೇಕಿತ್ತು, ಇಲ್ಲಿ ತನಕ ಬಂದಿದ್ದೇನೆ ಮಾಡ್ಬೇಕಿತ್ತು ಅಂತ ಅನ್ಸಿರುತ್ತೆ, ಅಂತವ್ರು ಇದ್ದಾರೆ. ಈಗ ನೀವೆಲ್ಲ ತುಂಬಾ ಚಿಕ್ಕ ವಯಸ್ಸು, ಅದೇ ಈ ಅಟೆಂಪ್ಟ್ ಎಲ್ಲ ತುಂಬಾ ಮಾಡಿರ್ತಾರಲ್ಲ, ಅವ್ರನ್ನ ನೀವು ಮಾತಾಡ್ಸೋಕೆಲ್ಲ ಸಿಗುತ್ತೆ? ಏನಂತಾರ ಅವರು ನಿಮ್ ಬಗ್ಗೆ? ನಮಗ್ ಬೇಜಾರಾದಾಗ ಅವ್ರು ಹೇಳ್ತಾರೆ, ಅವ್ರಿಗೆ ಬೇಜಾರಾದಾಗ ನಾವು ಸಮಾಧಾನ ಮಾಡೋದು. ಸೊ ಆತರ ಮೇನ್ ಆಗಿ ಸಿ ಎದಲ್ಲಿ ಏನಾಗದ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸೇ ಇರೋದಿಲ್ಲ. ಹೌದಾ? ನಂದು ಸಿ ಎ ಸ್ಟಾರ್ಟಿಂಗ್ ಮಾಡು ಅಂದ್ರೆ ಒಬ್ಬೊಬ್ರದ್ದು ಒಂದೊಂದ್ಸಲ ಆಗತ್ತೆ. ಮತ್ತೊಬ್ರು ಸಾಥ್ ಕೊಡೋರು ಯಾರು ಇಲ್ಲ ಇಲ್ಲಿ? ನನಗೆ ನನ್ನ ಫ್ರೆಂಡ್ಸ್ ಯಾರು ಇಲ್ಲ ಹೇಳ್ಬೇಕಂದ್ರೆ. ಒಬ್ಳಿದಾಳೆ ಮಾನ್ಸ ಅಂತ ಹೇಳಿ, ಅವಳು ತುಂಬಾ ಹೆಲ್ಪ್ ಮಾಡಿದಾಳೆ. ಅಂದ್ರೆ ನಾವು ಅವಳ ಜೊತೆ ಮಾತ್ರ ಮಾತಾಡೋದು. ಸಿ ಎ ಜೊತೆಗೆ ಸ್ಟೇಜ್ ಫಿಯರ್ ಇರಬಾರ್ದು, ಮತ್ತೆ ಕಂಪ್ಯೂಟರ್ ನಾಲೆಜ್ ಎಲ್ಲ ಇರ್ಬೇಕಲ್ವಾ, ಅದಕ್ಕೆ ಮಧ್ಯೆ ಒಂದೊಂದು ಕ್ಲಾಸಸ್ ಅಂತ ಮಾಡ್ತಾರೆ ನಮ್ಗೆ. 15 ದಿನ 1 ತಿಂಗಳು ಆ ತರ ಕ್ಲಾಸಸ್ ಮಾಡ್ತಾರೆ. ಅದನ್ನ ಹುಬ್ಳಿಲಿ ಎಲ್ಲ ಮಾಡಿದ್ದೇನೆ ನಾನು. ಆ ತರ ಹೋಗ್ತಾ ಇರ್ಬೇಕು. ಸಿ ಎ ಇಂಟರ್ಮೀಡಿಯೇಟ್ ಆದ್ಮೇಲೆ ಇರುತ್ತೆ 2 ಕ್ಲಾಸ್, ಸಿ ಎ ಫೈನಲ್ ಆದ್ಮೇಲೆ ಸಿ ಎ ಫೈನಲ್ಗಿಂತ ಮುಂಚೆ 2 ಕ್ಲಾಸ್ ಇರುತ್ತೆ. ಮುಂದೆ ಸಿ ಎ ಫೈನಲ್ ಫಸ್ಟ್ ಗ್ರೂಪ್ ಕ್ಲಿಯರ್ ಮಾಡ್ಕೊಂಡೆ, ಬಟ್ ಸೆಕೆಂಡ್ ಗ್ರೂಪ್ ನಂಗೆ ಸ್ಟಕ್ ಆಗಿದ್ದು. ಅದು ಮೇ 2023 ಅಲ್ಲಿ ಬರ್ದೆ, ಆಗಿಲ್ಲ. ನವೆಂಬರ್ 2023 ಅಲ್ಲಿ ಬರ್ದೆ, ಆಗಿಲ್ಲ. ಇವಾಗ ಮೇ 24 ಆಯ್ತು. ಅವಾಗ ಬರ್ದ್ರಿ? ಕ್ಲಿಯರ್ ಆಯ್ತು. ಅವಾಗ ಕ್ಲಿಯರ್ ಆಯ್ತು. ಇವಾಗ ಆಯ್ತು, ಎಕ್ಸಾಮ್ ಎಲ್ಲ ಮುಗೀತು, ಓದೋದೆಲ್ಲ ಮುಗೀತು. ಈಗ ಓದೋದೆಲ್ಲ ಬಟ್ ಈಗ ಸ್ಟಡಿ ಅಂತ ಹೇಳೋದು ಕಂಟಿನ್ಯೂ ಇರಲೇಬೇಕು. ಹೌದು, ಅಪ್ಡೇಟ್ ಮಾಡ್ಕೊತಿರ್ಬೇಕು ನಮ್ಮನ್ನ. ಈಗ GST ಆಯ್ತು, ನಾಳೆ ಮತ್ತೇನೋ ಆಗ್ಬಹುದು, ಅದಕ್ಕೆಲ್ಲ ನೀವು ರೆಡಿ ಇರಬೇಕು. ಸಿ ಎದಲ್ಲಿ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ವರ್ಷ ಬಿಟ್ಟು ವರ್ಷ ಫುಲ್ ಚೇಂಜಸ್ ಆಗ್ತಾ ಇರುತ್ತೆ. ಹೌದಾ? ಅಂದ್ರೆ ಈಗ ಬಜೆಟ್ ಚೇಂಜ್ ಆದ್ರೆ ಎಲ್ಲ ಚೇಂಜ್ ಆಗ್ತಾ ಇರುತ್ತಲ್ಲ, ಪ್ರತಿಯೊಂದಕ್ಕೂ ನೀವು ಅಮೆಂಡ್ಮೆಂಟ್ ಅವ್ರು ಬಿಡ್ತಾ ಇರ್ತಾರೆ, ನಾವು ಅದನ್ನು ಓದ್ಕೋತಾ ಇರ್ಬೇಕು, ಅಪ್ಡೇಟ್ ಮಾಡ್ಕೋತಿರ್ಬೇಕು ನಮ್ಮನ್ನ ನಾವು. ಹೌದು. ಇದೆಲ್ಲ ಆದ್ಮೇಲೆ ಊರವರು ಮತ್ತೀಗ ನಿಮ್ಮ ಶಿಕ್ಷಕರು ಯಾರಾದ್ರೂ ಕಾಲ್ ಮಾಡಿದ್ರಾ? ಹೌದು, ಅನಂತ್ ಸರ್ ಅವ್ರಿಗೆ ಹೇಳಿದೆ. ಹೌದಾ? ಮತ್ತೆ ನೀವೇ ಕಾಲ್ ಮಾಡಿ ಹೇಳಿದ್ರ? ಅಂದ್ರೆ ನಮ್ದು ರಿಸಲ್ಟ್ ನಾವೇ ಹೇಳ್ಬೇಕಲ್ಲ, ನಮ್ ರಿಸಲ್ಟ್ ಪಾಪ ಅವ್ರು ಗೊತ್ತಾಗೋದಿಲ್ಲ. ಸೊ ಅವ್ರಿಗೆ ಅಂದ್ರೆ ರಿಸಲ್ಟ್ ಬಂದ ದಿವಸ ಅಪ್ಪ ಅಮ್ಮಂಗೆ ಮನೇಲೆಲ್ಲ ಹೇಳಿ ಅವರಿಗೆ ಫೋನ್ ಮಾಡಿ ಹೇಳಿದ್ದು. ಒಟ್ನಾಗ ತುಂಬಾ ಖುಷಿ ಇದೆ. ಇವ್ರಿಗೂ ಹೇಳ್ರು. ಥ್ಯಾಂಕ್ ಯು. ನಮ್ಮ 10 ದೋಸ್ತರಲ್ಲ ಕಡೆಗೆ ನಮ್ಮ ಮೊಗೇರ ಸಮುದಾಯ ಇದ್ರೆ ಅದೇ ಫಸ್ಟ್ ಪಾಸ್ ಆದ ನಮ್ಮ ಮೊಗೇರ್ ಇದ್ರೆ. ಹೌದಾ? ನಿಮ್ಮ ಸಮುದಾಯದಲ್ಲಿ ಮೀನುಗಾರರ ಸಮುದಾಯ, ಮೊಗೇರ್ ಮೀನುಗಾರರ ಸಮುದಾಯದಲ್ಲಿ ಇದೇ ಹುಡುಗಿ ಫಸ್ಟ್ ಹುಡುಗಿ ಪಾಸ್ ಆಗಿತ್ತು. ಮತ್ತಿದು ನಾ ಸಿ ಎ ಪಾಸ್ ಮಾಡಿದ್ದೀನಿ, ಬಟ್ ಅದು ಎಲ್ರಿಗೂ ಗೊತ್ತಿರೋದಿಲ್ಲ, ಇವರೇ ಎಲ್ಲರಿಗೂ ಗೊತ್ತಿರೋ ಮಾಡಿದ್ದು. ಹೌದೌದು. ಈ ಇವ್ರ ಬಗ್ಗೆ ತುಂಬಾ ಹೇಳ್ಬೇಕಲ್ಲ, ಮಹೇಶ್ ಕಾರ್ವಿ. ಆಕ್ಚುಲಿ ನನ್ನ ಯಾವಾಗ ನಾನು ಒಂದ್ ವರ್ಷ ಹಿಂದೆ ಮಾಡಿದ್ದೀನಿ. ಹೌದಾ? ಹೋದ್ಸಲ ಮಾರಿ ಹಬ್ಬ CA ಮಾಡೋದು ನಂಗೆ ಸಬ್ಸ್ಕ್ರೈಬರ್ ಭಾರಿ ಖುಷಿ. ಅಲ್ಲ, ಹೋದ ವರ್ಷ ಮಾರಿ ಹಬ್ಬಕ್ಕಿಂತ ಮುಂಚೆ ಮಾಡೋದು ನಾನು. ಮತ್ತಿದು ಅಪ್ಪ ಅಮ್ಮನ ಬಗ್ಗೆ ಹೇಳ್ಬೇಕು. ಅಂದ್ರೆ ಅವ್ರು ಕಲ್ತಿಲ್ಲ ಅಲ್ಲ, ಸೊ ನಮ್ 4 ಜನಗೂ ಅತ್ಯಂತ ಗುಣಮಟ್ಟದ ಎಜುಕೇಶನ್ ಕೊಟ್ಟಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ ನಮ್ 4 ಜನ. ಎಲ್ರಿಗೂ ಅಂದ್ರೆ ನಮ್ಗೇನ್ ಬೇಕಂತ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇತ್ತು. ಸೊ ಹಾಗಾಗಿ ಎಲ್ಲ ಅಪ್ಪ ಅಮ್ಮ ಅವರೇ ರೀಸನ್ ಅಲ್ವಾ? ನಮ್ಮ ಅಪ್ಪ ಅಮ್ಮ. ಈಗ ನೆಕ್ಸ್ಟ್ ತುಂಬಾ ಜನ ಕನ್ನಡ ಮೀಡಿಯಂದಲ್ಲಿ ಓದ್ದವ್ರು ಏನೋ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ಅವರೇ ಬಂದಿರ್ತಾರೆ. ಅಂಥವ್ರಿಗೆಲ್ಲ ನೀವು ಏನು ಹೇಳ್ತೀರಿ? ಲೈಕ್ ನಿಮ್ಮದು, ನಾನು ನಿಮ್ಮನ್ನು ಮಾತಾಡ್ಸ್ದಾಗ ಗೊತ್ತಾಗಿದ್ದು ಲೈಕ್ ಪ್ರಾಕ್ಟೀಸ್ ಒಂದೇ ಇದಕ್ಕೆ ಎಲ್ಲದಕ್ಕೂ ಏನಂತಾರೆ, ಅದಕ್ಕೆ ಎಲ್ಲದಕ್ಕೂ ಕಾರಣ ಪ್ರಾಕ್ಟೀಸ್ ಮಾತ್ರ ಅಂತ. ಬಟ್ ಈಗ ನೆಕ್ಸ್ಟ್ ಈ CA ಬರುವವರಾಗಲಿ ಅಥವಾ ಬೇರೆ ಬೇರೆ ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ದವರು, ಅವ್ರು ನಿಮ್ದೊಂದು ಕಿವಿ ಮಾತು ಅಂದ್ರೆ, ನಾನು ಇವಾಗ 10th ಅಲ್ಲಿ ಇರ್ತಾರಲ್ಲ, ನಮ್ಮೂರಲ್ಲಿ ಮೇನ್ ಆಗಿ ಏನಂದ್ರೆ CA ಇದೆ ಅಂತ ಗೊತ್ತಿಲ್ಲ. ಕಾಮರ್ಸ್ ಅಂತ ಹೇಳಿದ್ರೆ
ಸೈನ್ಸ್ಗಿಂತ ಕಮ್ಮಿ ಅಂತಾನೆ ನೋಡ್ತಾರೆ ಬ್ಯಾಂಕು, ಎಲ್ಲರೂ. ಕ್ಲರ್ಕು, ಕಾಮರ್ಸಲ್ಲಿ CA ಇದೆ, CMA ಇದೆ, CS ಇದೆ. Okay. ಅದ್ ಯಾರಿಗೂ ಮೇನಾಗಿ ಗೊತ್ತೇ ಇಲ್ಲ. ಸೊ 10ನೇ ಕ್ಲಾಸಲ್ಲೆಲ್ಲ ಟೀಚರ್ಸ್ ಎಲ್ಲ ಸ್ವಲ್ಪ ಸ್ಟಡಿ ಮಾಡಿ ಈ ಥರದ್ದು ಉಂಟು, ಸ್ಟ್ರೀಮ್ ಉಂಟು, ಈ ಥರದ್ದು 10th ಆದ್ಮೇಲೆ ಇದನ್ನ ಮಾಡ್ಬೋದು ಅಂತ ಮಕ್ಕಳಿಗೆ ಹೇಳಿದ್ರೆ ಅವ್ರಿಗೂ ಒಂದು ಗೊತ್ತಾಗತ್ತೆ. ಇಲ್ಲದಿದ್ರೆ ಅವ್ರಿಗೆ ಹೇಗೆ ಐಡಿಯಾ ಬರೋದು? ಎಲ್ಲ ಮನೇಲೂ ಅಷ್ಟೇ ಕಲ್ತವ್ರೆ ಪೇರೆಂಟ್ಸ್ ಇರೋದಿಲ್ಲ ಅಲ್ವಾ? ಹಾಗಾಗಿ 10th ಅಲ್ಲಿ ಸ್ವಲ್ಪ ಐಡಿಯಾ ಕೊಟ್ರೆ ಮಕ್ಳಿಗೆ ಪಾಪ ಅವರು ಚೂಸ್ ಮಾಡೋಕ್ಕೂ ಒಳ್ಳೆ ಆಗತ್ತಾ. ಕರೆಕ್ಟ್ ರೈಟ್ ಟೈಮ್ ಅಂದ್ರೆ 10th ಮಾತ್ರ ಈ ಐಡಿಯಾ ಎಲ್ಲ ಅವ್ರಿಗೆ ಸಿಗಬೇಕಾಗೋದು 10th ಅಲ್ಲಿ. ಆ ಟೈಮಲ್ಲಿ ಏನಾದರೂ ಅವ್ರಿಗೆ ಆ ಥರದ ಒಂದು ಸೆಷನ್ ಏನೋ 10th ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಅವಾಗಾದ್ರೂ ಕರೆದು ಓರಿಯೆಂಟೇಷನ್ ಅಂತ ಮಾಡಿ ಕೋರ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರೆ ಅವ್ರಿಗೆ ಅಂದ್ರೆ ಏನೇನಿದೆ ಅಂತ ಗೊತ್ತಾಗತ್ತೆ. ಇವಾಗ ಎಲ್ಲರೂ ನಾನು ಕೇಳಿರೋ ಪ್ರಕಾರ ಒಬ್ರು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಏನಕ್ಕೆ ಮಾಡ್ತಿದ್ದಾರೆ? ನನ್ನ ಫ್ರೆಂಡು ಅದೇ ಮಾಡ್ತಿದ್ದಾರೆ, ನಾನೇ ಅದೇ ಮಾಡ್ತೀನಿ. ಹಂಗಿರಬಾರ್ದು. ಅದೆಲ್ಲ ಎಲ್ಲರೂ ಸೇಮ್ ಮಾಡ್ತಿದ್ದಾರೆ. ಅಂದ್ರೆ ಅಷ್ಟು ಅಂದ್ರೆ ಗೊತ್ತಿಲ್ಲ, ಇನ್ಫಾರ್ಮೇಶನ್ ಗೊತ್ತಿಲ್ಲ. ಹಾಗಾಗಿ ಫ್ರೆಂಡ್ಸ್ ಈಗ ಮಾಡ್ತಿದ್ದಾರೆ, ಅದೇ ಇನ್ಫಾರ್ಮೇಶನ್ ಆಗಿದೆ ಅವ್ರಿಗೆ ಇವಾಗ ಅಲ್ವಾ? ಸೊ ಸ್ನೇಹಿತರು ಮಾಡವ್ರೆ ಅಥವಾ ಪಕ್ಕದ ಮನೆಯವರು ಯಾರೋ ಮಾಡ್ರು, ಆ ಸಲುವಾಗಿ ತಂದೆ ತಾಯಿದ್ದು ಮೈಂಡ್ ಸೆಟ್ ಹಾಗೆ ಇದೆ ಅಲ್ವಾ? ಅವ್ರ ಮನೇಲಿ ಯಾರೋ ಮಾಡಿದ್ರು ನಾನು ಅದೇ ಮಾಡಿಸ್ತೇನೆ ಅನ್ನುವಂಥ ಮೈಂಡ್ ಸೆಟ್. ತಂದೆ ತಾಯಿಗೂ ಹೇಳಕ್ಕಾಗಲ್ಲ ಪಾಪ, ಅವ್ರಿಗೆ ಎಜುಕೇಶನ್ ಇಲ್ಲ ಅಂದ್ರೆ ಅವ್ರಿಗೆ ಮಾಹಿತಿ ಇರೋದಿಲ್ಲ ಅಲ್ಲ. ಸೊ ಟೀಚರ್ಸ್ ಇದ್ರಲ್ಲಿ ಸ್ವಲ್ಪ ನೀವು ಬರೀ CA ಮಾಡೋದಲ್ಲ, ಪ್ರಬುದ್ಧತೆನೂ ಸಖತ್ತಾಗಿ ಅದು. ಅಂದ್ರೆ ಪೇರೆಂಟ್ಸ್ ಕೇಳಕ್ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೂ ಇದು ಫಸ್ಟ್ ಲೈಫ್ ಆಯ್ತಾ. ಸೊ ಕೆಲವೊಂದು ಮಕ್ಕಳನ್ನ ನೋಡಿದ್ದೀನಿ ಪೇರೆಂಟ್ಸ್ ತುಂಬಾ ಗ್ರಾಂಟೆಡ್ ಆಗಿ ತಗೋತಾರೆ. ಸೊ ಎಲ್ಲದಕ್ಕೂ ಅವ್ರ ಮೇಲೆ ಗೂಬೆ ಕೊರಿಸ್ತಾರೆ, ನೀವ್ ಹೀಗಿರೋದಕ್ಕೆ ನಾವ್ ಹೀಗಿದೀವಿ ಅಂತ. ಪಾಪ ಅವ್ರಿಗೂ ಇದು ಫಸ್ಟ್ ಲೈಫ್ ಅಲ್ವಾ, ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್. ಅವರಿಗೂ ಫಸ್ಟ್ ಜೀವನ ಇವ್ರ ತರಾನೆ, ಅವರು ಕಲಿತಿದ್ದಾರೆ ಇವಾಗ. ಸೊ ಹಾಗಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಮಕ್ಕಳಿಗೆ. ವೆರಿ ನೈಸ್. ನಿಮ್ಮ ಎದುರು ಮುಂದೆ ಈಗ ಸದ್ಯಕ್ಕೆ ನಿಂತ್ರ ನನಗೆ ಯಾವುದೋ ಗುರುಗಳ ಎದುರುಗಡೆ ನಿಂತಂಗೆ ಅದೇ ಭಾರಿ ಖುಷಿ ಆಯ್ತು. ನಂಗೆ ಅಪ್ಪ ಅಮ್ಮ ಅಂದ್ರೆ ನಂಗೆ ಒಂದು ಜನರೇಷನ್ ಏನಂತ ಹೇಳಿದ್ರೆ ನಂಗೆ ಅದೇ ಮಕ್ಕಳ ಮೇಲೆ ಅಂತ ಹೇಳಿದ್ರೆ ಅಪ್ಪ ಅಮ್ಮಂಗೆ ಬೈಯೋದು ಅದೇ ಇದಂತ ಅಂದ್ಕೊಂಡಿದ್ದಾರೆ. ಅವ್ರಿಗೆ ಗೌರವ ಕೊಡ್ಬೇಕು, ಅವ್ರು ಇರುವಾಗ ಅವ್ರಿಗೆ ಗೌರವ ಕೊಡ್ಬೇಕು. ಅವ್ರು ಇರುವಾಗ ಅಂದ್ರೆ ಅವ್ರಿಗೆ ಕೊನೆ ತನಕ ಬರೋದಲ್ಲ ಅಲ್ಲ. ಸೊ ಅವ್ರು ಇರುವಷ್ಟವರೆಗೆ ಅವ್ರು ಚಲೋ ನೋಡ್ಕೋಬೇಕು ಅಂತ. ಓಕೆ, ನಿಮಗೆ ನೆಕ್ಸ್ಟ್ ಮಾಡೋ ಎಲ್ಲ ಪ್ರಾಜೆಕ್ಟ್ ಅಥವಾ ಮತ್ತೇನಾದ್ರು ಮುಂದೆ ಕಲಿಬೇಕು ಅದೇನು ಎಲ್ಲದಕ್ಕೂ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ನನ್ನ ಕಡೆಯಿಂದ, ಭಟ್ಕಳ ಹುಡುಗ ಕಡೆಯಿಂದ ಏನಂತ ಹೇಳ್ಬೋದು, ಓಕೆ, ಹಾರೈಕೆ, ಶುಭ ಹಾರೈಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. CA ಕುರಿತಾಗಿ ಮಾತಾಡಿದ್ದೀನಿ ಮತ್ತು ಸಾಧಕಿಯ ಜೀವನ ಮೀನ್ಸ್ ಸಾಧಕಿ ಯಾವ ರೀತಿ ಒಂದು ಸಾಧನೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಒಂದಷ್ಟು ಮಾಹಿತಿಯನ್ನು ಅವ್ರ ಬಾಯಿಂದ ಕೇಳಿದ್ವಿ. ಸ್ನೇಹಿತರೆ, ಇಂಥ ಸಾಧನೆಗಳು ಈ ಕನ್ನಡ ಮೀಡಿಯಮ್ ಓದಂಥ ವಿದ್ಯಾರ್ಥಿಗಳು ತುಂಬ ಜನ ಏನು ಅನ್ಕೋತಾರೆ, ನಾವು ಕನ್ನಡ ಮೀಡಿಯಮ್ಮು, ನಮಗೆ ಸೀಮಿತ ಅವಕಾಶ, ನಮಗೇನು ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ನಿಜಕ್ಕೂ ಅಂಥ ಮನಸ್ಥಿತಿಯಿಂದ ಹೊರಗೆ ಬಂದು ನಾವು ಪ್ರಪಂಚವನ್ನು ನೋಡಿದಾಗ ಸಾಧನೆ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ. ಸೊ ನಾವು ಫಸ್ಟು ಆ ಕೆಟ್ಟ ಮನಸ್ಥಿತಿಯಿಂದ ಒಂದು ಸ್ಕ್ವೇರಲ್ಲಿ ಬದುಕೋದನ್ನು ಬಿಟ್ಟು ಇದೆಲ್ಲ ಮಾಡ್ಬೋದು ಅನ್ನುವಂಥ ಒಂದು ಥಾಟನ್ನು ಮನಸ್ಸಿಗೆ ತಗೋಬೇಕು. ಹಾಗಾದಾಗ ಮಾತ್ರ ಏನಾದ್ರು ಒಂದು ಸಾಧನೆ ಆಗೋದಕ್ಕೆ ಅವಕಾಶ ಆಗುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಹಸುವಿರಬೇಕು. ಹಸುವಿದ್ರೆ ಮಾತ್ರ ಸಾಧನೆ ಆಗುತ್ತೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.